ಜೈ ಹಿಂದ್ ಎಲ್ಲ ನನ್ನ ಅಗ್ನಿವೀರ್ ಆಸ್ಪಿರೆಂಟ್ಸ್ಗೆ ಇಂಡಿಯನ್ ಆರ್ಮಿ ಅಗ್ನಿವೀರ್ ಹುದ್ದೆಗಳನ್ನ ಅರ್ಜಿ ಕೂಡ ಪ್ರಾರಂಭವಾಗಿದ್ದವು. ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಕಾಡ್ತಾ ಇದೆ, ಸರ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಾಗ ಅಪ್ಲಿಕೇಶನ್ ತಗೊಳ್ತಾ ಇಲ್ಲ, ಎರರ್ ಅಂತ ಬರ್ತಾ ಇದೆ ಸರ್. ವೆಬ್ಸೈಟ್ ಮುಖಾಂತರ ಹೊರಗಡೆ ಆಗ್ತಾ ಇದೆ, ಮತ್ತೆ ಲಾಗಿನ್ ಆದರೂ ಕೂಡ ಆ ಥರ ಬರ್ತಾ ಇದೆ ಸರ್. ಯಾವ ಕಾರಣಕ್ಕೋಸ್ಕರ ಸರ್ ಅಪ್ಲಿಕೇಶನ್ನೇ ತಗೊಳ್ತಾ ಇಲ್ಲ, ಅರ್ಜಿ ಸ್ಟಾರ್ಟ್ ಆಗಿ ಇಷ್ಟು ದಿನ ಆಯ್ತು ಸರ್ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು. ಮತ್ತೆ ಅದರ ಜೊತೆಗೆ ಸರ್ ನಾವು ಇವಾಗ ಅಪ್ಲಿಕೇಶನ್ ಅನ್ನ 2 ಟ್ರೇಡ್ಗೆ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾ, 2 ಟ್ರೇಡ್ಗೂ ಕೂಡ ಫಿಸಿಕಲ್ ಮತ್ತು ಎಕ್ಸಾಮ್ ಬೇರೆ ಬೇರೆ ಇರ್ತದ ಅಂತ ಹೇಳಿ ಪ್ರತಿ ಒಂದು ವಿದ್ಯಾರ್ಥಿಗೆ ಇದೊಂದು ಡೌಟ್ ಕಾಡ್ತಾ ಇದೆ. ಮತ್ತು ಎರಡು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದಾಗ ಸೊ ಡಿ ಬೇರೆ ಬೇರೆ ಕಟ್ಬೇಕಾಗತ್ತಾ, ಫೀಸನ್ನ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಇದೊಂದು ಡೌಟ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಕರೆಕ್ಟಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ ಸ್ನೇಹಿತರೆ, ಸೊ ಇದೇ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀರಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸೊ ಇವಾಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಯಾವ ಥರ ಇರುತ್ತಪ್ಪ ಅಂತಂದರೆ, ಅಗ್ನಿವೀರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ರೆ ಸೊ ಇವಾಗ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಎಲ್ಲರೂ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಾಕತ್ತಾರ. ಸೊ ಎಲ್ಲರೂ ಕೂಡ ಸ್ಟಾರ್ಟ್ ಆಫ್ ಅರ್ಜಿಗಳನ್ನ ಸಲ್ಲಿಸ್ತಾಕತ್ತಾರ. ಸೊ ಆ ಕಾರಣಕ್ಕೋಸ್ಕರ ಅದು ಸರ್ವರ್ ಎರರ್ ಬರ್ತಾ ಇದೆ, ಅಂದರೆ ಸರ್ವರ್ ಫುಲ್ ಬಿಸಿ ಬರ್ತಾ ಇದೆ. ಸೊ ಅದಕ್ಕೆ ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡ್ರಿ, ಇನ್ನೊಂದು 4-5 ಡೇಸ್ನಲ್ಲಿ ಆರಾಮ್ಸೆ ಫ್ರೀ ಆಗುತ್ತೆ. ಸೊ ಅವಾಗ ನಿಂತರ ಅರ್ಜಿಯನ್ನು ಸ್ಟಾರ್ಟ್ ಮಾಡ್ಕೊಡ್ರಿ. ಬೇಕಿದ್ರೆ ಈಗ ಕೂಡ ಹಾಗೆ ಟ್ರೈ ಮಾಡ್ರಿ, ಒಂದೊಂದು ಸರಿ ನಿಮಗೆ ಎರರ್ ಬರ್ತದೆ. ಸೊ ಒಂದಿಷ್ಟು ಜನಗಳ ಅಪ್ಲಿಕೇಶನ್ಗಳು ತಗೊಳ್ತಾ ಇದ್ದು, ಸರ್ ಅವರೆಲ್ಲ ಅಪ್ಲಿಕೇಶನ್ಗಳು ತಗೊಳ್ತಾ ಇದ್ದಾವೆ, ನಮ್ಮ ಯಾಕೆ ತಗೊಳ್ತಾ ಇಲ್ಲ ಅಂತ ಯಾರು ಕೂಡ ಡೌಟ್ನಲ್ಲಿ ಇಟ್ಕೊಳಕ್ ಹೋಗ್ಬೇಡ್ರಿ. ಸೊ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಅರ್ಜಿ ತಗೊಳ್ತದ, ಸೊ ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ ಸರ್, ಅದಕ್ಕೆ ಏಜ್ ಎಷ್ಟು ಅಂತ ಕ್ಲಿಯರಿಟಿಯಾಗಿ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 1 ಜುಲೈ 2005ರಿಂದ ಹಿಡಿದು 1 ಜುಲೈ 2010 ಒಳಗಡೆ ನೀವೇನಾದರೂ ಜನಿಸಿದ್ರಪ್ಪ ಅಂದರೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದರ ಜೊತೆಗೆ ಸರ್ ನಾನು 2 ಟ್ರೇಡ್ಗೆ ಅರ್ಜಿಗಳನ್ನ ಸಲ್ಲಿಸಬೇಕಂತ ಮಾಡೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ಓಕೆ ನೀನು GDನೂ ಅರ್ಜಿ ಸಲ್ಲಿಸಬಹುದು, ಟ್ರೇಡ್ ಮಣ್ಣು ಅಕಸ್ಮಾತ್ ನೀನೇನಾದರೂ 10th ಮುಗಿಸಿದ್ಯಪ್ಪ ಅಂದರೆ GD ಮತ್ತು ಟ್ರೇಡ್ 2 ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಫೀಸ್ ಏನಿರ್ತಲ್ಲ ಅಪ್ಲಿಕೇಶನ್ ಫೀಸ್, ಸೊ ಅದಕ್ಕೂ 250 ರೂಪಾಯಿ ಫೀಸನ್ನು ಕಟ್ಟಬೇಕು, ಇದಕ್ಕೂ 250 ರೂಪಾಯಿ ಫೀಸನ್ನು ಕಟ್ಟಬೇಕು. ಎಕ್ಸಾಮ್ ನೋಡ್ಕೋ, GDಗೆ ಬೇರೆ ಎಕ್ಸಾಮ್ ಇರ್ತದೆ, ಟ್ರೇಡ್ ಮನಿಗೆ ಬೇರೆ ಎಕ್ಸಾಮ್ ಇರ್ತದ, ಗೊತ್ತಾಯ್ತಾ? ಅಂದ್ರೆ ಎರಡನ್ನೂ ಕೂಡ ನೀವು ಎಕ್ಸಾಮ್ ಅನ್ನ ಬರೆಯಬಹುದು. ಎರಡಕ್ಕೂ ಕೂಡ ಎಕ್ಸಾಮ್ ಅಕಸ್ಮಾತ್ ನೀನು 2 ಎಕ್ಸಾಮ್ ಪಾಸ್ ಆದು, GD ಟ್ರೇಡ್ ಮನ್ 2 ಎಕ್ಸಾಮ್ ಪಾಸ್ ಆದು ಅಂದ್ರೆ ಸೊ ಫಿಸಿಕಲ್ ಅನ್ನ ಸೊ ನೀನು ಒಂದನ್ನ ಮಾತ್ರ ಕಂಡಕ್ಟ್ ಮಾಡಿ ತಗೊಳ್ಳಿ. ಅಂದ್ರೆ ನೀನ್ GD ಆದ್ರೂ ಪಾಸ್ ಆಗಿರು, ಟ್ರೇಡ್ ಮನ್ ಆದ್ರೂ ಪಾಸ್ ಆಗಿರು. ಸೊ ಅಕಸ್ಮಾತ್ 2 ಎಕ್ಸಾಮ್ ಪಾಸ್ ಆದ್ರೂ ಕೂಡ ನೀನು 2 ಕೂಡ ಕ್ವಾಲಿಫೈ ಮಾಡ್ತಾರೆ. ಸೊ ನಾಳೆ ಫೈನಲ್ ಕಟ್ಅಪ್ ನಲ್ಲಿ ಸೊ ನಿನಗೆ GD ಅಥವಾ ಫಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಯಾವ್ದು ಕೊಟ್ಟಿರ್ತಿಯಲ್ಲ, ಸೊ GD ಇದ್ರೆ GD, ಟ್ರೇಡ್ ಮನ್ ಇದ್ರೆ ಟ್ರೇಡ್ ಮನ್, ಆ ತರ ನಿಮ್ಗೆ ಲಾಸ್ಟಿಗೆ ಫೈನಲ್ ಸೆಲೆಕ್ಷನ್ ದಲ್ಲಿ ಕೊಡ್ತಾರ. ಆಲ್ಮೋಸ್ಟ್ ಅಲ್ಲಿ ನಾನು ಹೇಳ್ತಾ ಇದೀನಿ, ಎಲ್ಲ ವಿದ್ಯಾರ್ಥಿ ಕೂಡ ನನ್ನೊಂದು ರಿಕ್ವೆಸ್ಟ್, ಸೊ ಅಕಸ್ಮಾತ್ ಸೈನ್ಸ್ ಮುಗಿಸಿದ್ರಪ್ಪ ಅಂದ್ರೆ GD ಟ್ರೇಡ್ ಮನ್, ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟ್ ಈ ತರದ ಅಪ್ಲಿಕೇಶನ್ಗಳನ್ನ ಹಾಕೊಳ್ಬಹುದು. ನೆಕ್ಸ್ಟ್ ಕ್ಲರ್ಕ್ ವಿದ್ಯಾರ್ಥಿಗಳು, ಅಕಸ್ಮಾತ್ ಸರ್ ನನ್ನ ಹೈಟ್ ಕಡಿಮೆ ಇದೆ ಸರ್, 164 ಹೈಟ್ ಇದೆ ಸರ್, ನಾನು 165 ಹೈಟ್ ಇದೆ, ಅಗ್ನಿವೀರ್ GDಗೆ ಬರೋದಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ನೀವೇನಾದರೂ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಏನಾದರೂ PUC ಅನ್ನ ಮುಗಿಸಿದ್ರೆ ಅಂತ ವಿದ್ಯಾರ್ಥಿಗಳು ಸೆಕೆಂಡ್ PUC ಮೇಲೆ ಕ್ಲರ್ಕ್ ಹುದ್ದೆಗೆ 162 ಸೆಂಟಿಮೀಟರ್ ಹೈಟ್ ಇರುತ್ತೆ. ಸೊ ನೀವು ಕ್ಲರ್ಕ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಬಹುದು. ಅದು ಎಕ್ಸಾಮ್ ಸಪ್ರೇಟ್ ಬೇರೆ ಇರ್ತದೆ. ಸೊ ಅದ್ರ ಜೊತೆಗೆ ಟೈಪಿಂಗ್ ಟೆಸ್ಟ್ ಕೂಡ ಇರ್ತದೆ, ಅಂದ್ರೆ ಟೈಪಿಂಗ್ ಟೆಸ್ಟ್ ಅನ್ನ ಕಂಪಲ್ಸರಿ ಆಗಿ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಕ್ಲಿಯರಿಟಿ ಆಯ್ತು ಅಂತ ಅನ್ಕೊಳ್ತೀನಿ. ಎಲ್ಲರೂ ಕೂಡ ಅಪ್ಲಿಕೇಶನ್ಗಳನ್ನ 2 ಹಾಕೊಳ್ರಿ, ಒಂದೇ ಹಾಕೊಳಕ್ ಹೋಗ್ಬೇಡ್ರಿ. ಫೀಸ್ಗೆ ವಿಚಾರ ಮಾಡಿದ್ರಪ್ಪ ಅಂದ್ರೆ ನಾಳೆ ಫೈನಲ್ ತೊಂದರೆ ಆಗುತ್ತೆ. GD ಟ್ರೇಡ್ ಮನ್ ಎಲ್ಲರೂ ಹಾಕೊಳ್ರಿ, GD ಟ್ರೇಡ್ ಮನ್ 2ಕ್ಕೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಅಕಸ್ಮಾತ್ ನೀವೇನಾದ್ರು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, ಡಿಪ್ಲೊಮಾ ಏನಾದರೂ ಸೈನ್ಸ್ ಇದ್ರಪ್ಪ ಅಂದ್ರೆ ಸೊ ನೀವು ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದ್ರ ಜೊತೆಗೆ ಕ್ಲರ್ಕಿಗೂ ಕೂಡ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಅಕಸ್ಮಾತ್ ಸರ್ ನಾನು ಸೈನ್ಸ್ ಮುಗಿದಿದೆ ಸರ್, ನಾನು PCM ನಾನು ಪರ್ಮನೆಂಟ್ ಹುದ್ದೆಯನ್ನು ಸರ್ಚ್ ಮಾಡ್ತಾ ಇದ್ದೀನಿ ಅಂದ್ರೆ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಕಾಲ್ಫರ್ ಮಾಡಿದ್ರೆ, ಸೊ ನರ್ಸಿಂಗ್ ಅಸಿಸ್ಟೆಂಟಿಗೆ ನೀನು ಪರ್ಮನೆಂಟ್ ಆಗಿರ್ತದೆ, ಆ ಹುದ್ದೆಗೆ ನೀನು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಅದು ಯಾರಪ್ಪ ಅಂದರೆ ಸೈನ್ಸ್ ವಿದ್ಯಾರ್ಥಿಗಳು ಮಾತ್ರ ನರ್ಸಿಂಗ್ ಅಸಿಸ್ಟೆಂಟ್ಗೆ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಓಕೆ, ಇದ್ರದ್ದೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪ್ರತಿ ಡೇನು ಕೂಡ ನಿಮ್ಗೆ ಅಪ್ಡೇಟ್ ಅನ್ನು ಕೊಡ್ತಾ ಹೋಗಿನಿ. ಸೊ ನೀವು ಅಗ್ನಿವೀರರಾಗಿ ಸೆಲೆಕ್ಷನ್ ಆಗಬೇಕು. ಸೊ ನಾನು ಈ ಸಾರಿ 2026-27ನೇ ಸಾಲಿನಲ್ಲಿ ನಾನು ಒಂದು ವರದಿ ಹಾಕ್ಕೊಳ್ಳೇಬೇಕಂತ ಕನಸನ್ನ ಕಟ್ಕೊಂಡಿದ್ರೆ ಈಗಿನಿಂತ್ರನೇ ಓದಕ್ಕೆ ಸ್ಟಾರ್ಟ್ ಮಾಡ್ರಿ. ಅಕಸ್ಮಾತ್ ನೀವು ಎಕ್ಸಾಮ್ ಡೇಟ್ ಬಿಟ್ಟಾಗ ಓದೋದು, ಸೊ ಎಕ್ಸಾಮ್ ಫಿಸಿಕಲ್ ಡೇಟ್ ಬಿಟ್ಟಾಗ ಫಿಸಿಕಲ್ ಮಾಡೋದು, ಆ ಥರ ಏನಾದರೂ ಮಾಡಿದ್ರಪ್ಪ ಅಂದರೆ ಸೊ ನಿಮ್ಮ ಸೆಲೆಕ್ಷನ್ ಆಗೋದು ಬಹಳ ಕಡಿಮೆ ಇರ್ತದೆ. ಈಗಿಂತ್ರನೇ ಎಫರ್ಟ್ ಆಗಿದ್ರಪ್ಪ ಅಂದರೆ
ಎಕ್ಸಾಮ್ನಲ್ಲಿ ಕೂಡ 100 ತೊಗೊಳ್ಬೋದು, ಫಿಸಿಕಲ್ನಲ್ಲಿ ಕೂಡ 100 ತೊಗೊಂಡ್ರೆ ಸೊ ಯಾರು ಕೂಡ ಟಚ್ ಮಾಡೋಕ್ಕೆ ಆಗೋದಿಲ್ಲ. ಸ್ಕೋರ್ನಲ್ಲಿ ಆಯಿತು, ನಿಮ್ಮದು ಫೈನಲ್ ಕಟಪ್ನಲ್ಲಿ ಆಯಿತು. ಸೊ ಆ ಕಾರಣಕ್ಕೋಸ್ಕರ ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಸೆಕೆಂಡ್ PUC ನಾನು ಫಸ್ಟ್ ಇಯರ್ ಈಗ ಮುಗೀತು ಸರ್ ನನ್ನ ಸೆಕೆಂಡ್ PUC ಎಕ್ಸಾಮ್ 28ಕ್ಕೆ ಫೆಬ್ರವರಿ 28ಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದವು ಸರ್, ನಂದು ಮಾರ್ಚ್ 16ಕ್ಕೆ ಮುಗಿತಾವು 15ಕ್ಕೆ ಮುಗಿತಾವು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ರಿ ಸರ್ ಸೆಕೆಂಡ್ ಬ್ಯಾಚ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಅಂತ ಕೇಳಿದ್ರೆ ಎಸ್, ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ನಮ್ಮ ಕೋಚಿಂಗ್ದಲ್ಲಿ ಇವಾಗ ಆಲ್ರೆಡಿ 1ನೇ ಬ್ಯಾಚ್ನಲ್ಲಿ ಕೂಡ ನಾವು ಸ್ಟಾರ್ಟ್ ಮಾಡಿದ್ವಿ. ಟೋಟಲಿ 100 ಮೆಂಬರ್ಸ್ನ ಮಾತ್ರ ಅವೈಲೇಬಲ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ 2ನೇ ಬ್ಯಾಚಿಗೂ ಕೂಡ ನಾವು 100 ಮೆಂಬರ್ಸ್ಗಳನ್ನ ಮಾತ್ರ ತಗೊಳ್ತಾ ಇದ್ದೀವಿ. ನೀವು ಸೀಟ್ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು, ಅದು 100 ಮೆಂಬರ್ಸ್ಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಇದ್ವಿ. ಅದು ನೋಡ್ಕೊಳ್ಬೋದು. ನಿಮಗೆ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇದ್ರ ಜೊತೆ ಕಾಟು, ಬೆಡ್, ಫ್ಯಾನು, ಸೊ ಪ್ರತಿಯೊಂದು ನಿಮಗೆ ಫಿಲ್ಟರ್ ನೀರು ವ್ಯವಸ್ಥೆ, ನಿಮಗೆ ಪ್ರತಿಯೊಂದು ಫುಡ್ಡು ಹೆಲ್ದಿ ಫುಡ್, ಯಾಕಂದ್ರೆ ಮನೆಯಲ್ಲಿ ಯಾವ ಥರ ಫುಡ್ಡನ್ನು ಕೊಡ್ತಾರಲ್ಲ ಅದೇ ಥರನಾಗಿ ಈ ಥರ ಫುಡ್ಡು. ನೆಕ್ಸ್ಟ್ ಅದ್ರ ಜೊತೆಗೆ ನಿಮಗೆ ಕ್ಲಾಸಸ್ಗಳು ಡೈಲಿ 6 to 8 hours ಕ್ಲಾಸಸ್ಗಳು ಇರ್ತೈತಿ. ಅದ್ರ ಜೊತೆಗೆ ಸಪ್ರೇಟ್ ಆಗಿರ್ತಕ್ಕಂಥ ಇಂಡಿವಿಜುವಲ್ ಕೇರ್, ನಿಮಗೆ ಪ್ರತಿಯೊಂದು ಯಾರಾದರೂ ಸ್ಟಡಿ ಮಾಡೋಕ್ಕೆ ಸೊ ಒಂದೊಂದು ವಿದ್ಯಾರ್ಥಿಗಳಿಗೆ ಏನೋ ಗೊತ್ತಿರೋದಿಲ್ಲ ಅಂಥ ವಿದ್ಯಾರ್ಥಿಗಳನ್ನ ಪ್ರಿಪ್ರೇಷನನ್ನು ಮಾಡಿಸೋದು, ಅವರಿಗೆ ಏನಾದರೂ ಡೌಟ್ ಇದ್ದರೆ ಡೌಟನ್ನು ಕ್ಲಿಯರ್ ಮಾಡೋದು, ಡೌಟ್ ಕ್ಲಾಸಸ್ಗಳನ್ನು ಅವನು ಕೂಡ ಹಾಕ್ತೀವಿ. ಅದ್ರ ಜೊತೆಗೆ ನಿಮಗೆ ಪ್ರತಿ ವಾರಕ್ಕೊಮ್ಮೆ 2 ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ನಮ್ಮ ಹತ್ರ ಫಿಸಿಕಲ್ ನೋಡ್ಕೊಡ್ರಿ, ಡೈಲಿ 1 time ಫಿಸಿಕಲ್ ಕೂಡ ಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ ಪ್ರತಿ ರವಿವಾರ ಸ್ವಿಮ್ಮಿಂಗ್ ಕೂಡ ಇರ್ತೈತಿ. ಸೊ ನೀವೇನಾದ್ರೂ ಹೈಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರಪ್ಪ ಅಂದರೆ ಸೊ ಪ್ರತಿಯೊಂದು ನಾವು ಆ ಟೆಸ್ಟನ್ನು ಇಂಡಿಯನ್ ಆರ್ಮಿಯಲ್ಲಿ ಯಾವ ಥರ ನಡೀತದಲ್ಲ ಸೊ ಅದೇ ಥರನಾಗಿ ನಾವು ಇಲ್ಲಿ ಟ್ರೈನಪ್ಪನ್ನು ಕೊಡ್ತೀವಿ. ಎಕ್ಸಾಮ್ನಲ್ಲಿ 100 ಮಾರ್ಕ್ಸ್ಗಳನ್ನು ತೊಗೊಳ್ಬೇಕು, ಅದ್ರ ಜೊತೆಗೆ ಫಿಸಿಕಲ್ಲು ಕೂಡ 100 ಮಾರ್ಕ್ಸ್ಗಳನ್ನು ತೊಗೊಳ್ಬೇಕು. ನೆಕ್ಸ್ಟ್ ನಿಮ್ಗೆ ಮೆಡಿಕಲ್ಲಿ ಕೂಡ ಏನಾದರೂ ಪ್ರಾಬ್ಲಮ್ ಇರ್ತದೆ, ಸೊ ಅಡ್ವಾನ್ಸ್ ಆಗಿ ಮೆಡಿಕಲನ್ನು ಚೆಕ್ ಮಾಡ್ತೀವಿ. ಸೊ ಮೆಡಿಕಲ್ನಲ್ಲಿ ಏನಾದರೂ ಡೌಟ್ ಇದ್ದರೆ ಆ ಡೌಟನ್ನು ಯಾವ ಥರ ಕ್ಲಿಯರ್ ಮಾಡ್ಕೊಳ್ಬೇಕು, ಆ ಮೆಡಿಕಲನ್ನು ಯಾವ ಥರ ಕ್ಲಿಯರಿಟಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾವು ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ. ನೀವೇನಾದರೂ ಸೆಕೆಂಡ್ ಬ್ಯಾಚ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಮಾರ್ಚ್ 10ರಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದವು. ಅಡ್ಮಿಷನ್ ಮಾಡ್ಕೊಳ್ಳೋರು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು, ಇದು 2 ತಿಂಗಳ ಕೋರ್ಸ್ ಇರುತ್ತೆ, ಅತಿ ಕಡಿಮೆ ಫೀಸ್ನಲ್ಲಿ ಕೊಡ್ತಾ ಇದ್ದೀವಿ. ಸೊ ಮೇಲ್ ಆ್ಯಂಡ್ ಫೀಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಪ್ರೇಟ್ ಹಾಸ್ಟೆಲ್ ಇದೆ. ಸೊ ಅವ್ರಿಗೆ ಕೂಡ ಅವಕಾಶವನ್ನು ಮಹಿಳೆಯರಿಗೆ ಕೂಡ ಕೊಡ್ತಾ ಇದ್ವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇವಾಗಲೇ ನೀವು ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೊಡ್ರಿ. ಸೀಟ್ ಕನ್ಫರ್ಮೇಷನ್ ಮಾಡಿಕೊಂಡ್ರೆ ನಿಮಗೆ ಮಾರ್ಚ್ 10ನೇ ತಾರೀಕಿಗೆ ನೀವು ಬಂದು ಜಾಯ್ನ್ ಆಗೋಕ್ಕೆ ಅವಕಾಶವನ್ನು ಕೊಡ್ತೀವಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿದೆ. ಪ್ರತಿಯೊಬ್ಬರು ಕೂಡ ಈ ಸರಿ ಅಗ್ನಿವೀರರಾಗಿ. ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇನ್ನೂ ಡೌಟ್ನಲ್ಲಿ ಇತ್ತಪ್ಪ, ಏನಾದರೂ ಕನ್ಫ್ಯೂಷನ್ ಆಗ್ತಾ ಇದ್ದರೆ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ. ಸೊ ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಆಗಲಿಲ್ಲಪ್ಪ ಅಂದರೂ ಕೂಡ ನಾನು ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋನ ಮಾಡಿ ಹಾಕ್ತೀನಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.